ಈಗ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಲ್ಲಿ ಭಾರೀ ಆಕ್ರೋಶ ವ್ಯಕ್ತ ಆಗಿರುವಂತದ್ದು ಸದನದಲ್ಲೂ ಕೂಡ ಬಹಳ ದೊಡ್ಡ ಸದ್ದಲ ಮಾಡಿದ್ದಂತ ಗಮನಿಸಿದ್ವಿ. ಈಗ ಪ್ರತಿಭಟನೆಯ ಕಾವು ಕೂಡ ಬಹಳ ಜೋರಾಗಿದೆ. ಹಾಗೇನೇ ಪಾದಯಾತ್ರೆ ಕೂಡ ನಡೆಸಬೇಕು ಅನ್ನೋದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದು ಬಿಜೆಪಿ ಈ ಬಾರಿ ರಾಯಚೂರಿನಿಂದ ಪ್ರಮುಖವಾಗಿ ಬಳ್ಳಾರಿವರೆಗೂ ದೊಡ್ಡ ಪಾದಯಾತ್ರೆಯನ್ನು ನಡೆಸುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಈ ಮಧ್ಯೆ ಮುಂದಾದ್ರ ಎನ್ನುವುದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ರಾಜೀನಾಮೆ ಕೊಡ್ಲೇಬೇಕು ನಾಗೇಂದ್ರ ಅಂತ ಪಟ್ಟು ಹಿಡಿದಿತ್ತು ವಿಪಕ್ಷ. ಕಲಾಪ ಬಲಿಯಾಯಿತು. ಈಗ ನಾಗೇಂದ್ರ ಹಾಗಿದ್ರೆ ರಾಜೀನಾಮೆಗೆ ಮುಂದಾದ್ರ. ವಿಪಕ್ಷಗಳ ಆಕ್ರೋಶ ಪ್ರತಿಭಟನೆಗೆ ಮಣಿದು ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಸರ್ಕಾರ ಮುಂದಾಯ್ತಾ? ಹಾಗಿದ್ರೆ ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಬೇಲ್ ಮೇಲೆ ಹೊರಗಿದ್ರು ಕೂಡ ಅವರಿಗೇನು ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಕಳಂಕಿತರು ಸಂಪುಟದಲ್ಲಿ ಇರಬಾರದು ಅಂತ ವ್ಯಾಪಕವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿತು ಬಿಜೆಪಿ. ವಿಪಕ್ಷಗಳು ಜಂಟಿಯಾಗಿದ್ರ ಬಗ್ಗೆ ಧ್ವನಿ ಎತ್ತಿದ್ವು. ಕಲಾಪ ಬಲಿಯಾಯಿತು. ಈಗ ಸಿಎಂ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿರುವಂತಹ ನಾಗೇಂದ್ರ ರಾಜೀನಾಮೆಗೆ ಮುಂದಾದ್ರ ಅನ್ನೋದ್ರ ಬಗ್ಗೆ ಈಗ ಸುಳಿವುಗಳು ಸಿಗ್ತಾ ಇದೆ. ಪಾದಯಾತ್ರೆ ನಡೆಸೋದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಬಿಜೆಪಿ. 10 ದಿನದ ಕಲಾಪ 3 ದಿನ ಮುಂಚೆನೆ ಮುಕ್ತಾಯ ಆಗೋಯ್ತು. ಗದ್ದಲಕ್ಕೆ ಕಳಂಕಿತರನ್ನ ಇಟ್ಕೊಂಡು ಸರ್ಕಾರ ನಡೆಸ್ತೀರಾ ಅಂತ ವ್ಯಾಪಕವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಬಿಜೆಪಿ. ಈಗ ಸಿಎಂ ಡಿಕೆಶಿ ಜೊತೆ ಮಾತುಕತೆ ನಡೆಸಿರುವಂತಹ ನಾಗೇಂದ್ರ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಾಜೀನಾಮೆ ಕೊಡುವ ಇಂಗಿತವನ್ನ ವ್ಯಕ್ತಪಡಿಸಿದಾರಾ? ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಎಷ್ಟು ಜನ ಆರೋಪಿಗಳಿಲ್ಲ, ನಾನೇನು ಅಪರಾಧಿ ಅಲ್ಲ ಅಂತ ಮಾತನಾಡಿದ್ರು ನಾಗೇಂದ್ರ. ಆದರೆ ಯಾವುದಕ್ಕೂ ಜಗ್ಗದ ವಿಪಕ್ಷ ಪ್ರತಿಭಟನೆ ನಡೆಸ್ತಲೇ ಇತ್ತು. ಅನಗತ್ಯವಾಗಿ ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂದಿದ್ರು ನಾಗೇಂದ್ರ. ಈಗ ರಾಜೀನಾಮೆಗೆ ಮುಂದಾದ್ರ. ನಾಗೇಂದ್ರ ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರಾ? ಹಾಗಿದ್ರೆ ಅಂಥದ್ದೊಂದು ಸುಳಿವು ಸಿಗ್ತಾ ಇದೆ. ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾಗೇಂದ್ರ ರಾಜೀನಾಮೆಗೆ ಮುಂದಾಗಿದ್ದಾರಾ? ತನ್ನನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತಿದ್ರು, ಈಗ ನೋಡಿದ್ರೆ ರಾಜೀನಾಮೆ ಕೊಡುವಂತ ಇಂಗಿತ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ನಡೀತಿದೆ ಅಂತ? ಪ್ರತಿಭಾ, ಬಹುದೊಡ್ಡ ಬೆಳವಣಿಗೆಯನ್ನ ಟಿವಿ9 ಬ್ರೇಕ್ ಮಾಡ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆನ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳ ಮುಂದೆ ಮಾತುಕತೆಯನ್ನ ಮಾಡಿದ್ದಾರೆ. ನನ್ನಿಂದಾಗಿ ಪಕ್ಷಕ್ಕೆ ಸಾಕಷ್ಟು ಮುಜುಗರವಾಗೋದು ಬೇಡ, ಯಾಕಂದ್ರೆ ಅನಗತ್ಯವಾಗಿ ನನ್ನನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಬಿಜೆಪಿ ನಿರಂತರವಾಗಿ ನನ್ನನ್ನ ಗುರಿಯಾಗಿಸಿಕೊಂಡೇ ರಾಜಕಾರಣ ಮಾಡ್ತಾ ಇದೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಈ ರೀತಿಯಾದಂತ ಒಂದು ಘಟನೆಗಳಾಗ್ತವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದಾಗಿ ಪಕ್ಷಕ್ಕೆ ಮುಜುಗರವಾಗೋದು ಬೇಡ, ನಾನು ರಾಜೀನಾಮೆ ನೀಡ್ತೀನಿ ಅನ್ನುವಂತ ಮಾತನ್ನ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಳಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ದೂರವಾಣಿ ಮೂಲಕ ಇಬ್ಬರು ಕೂಡ ಪರಸ್ಪರ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿರುವಂತ ಸಚಿವ ನಾಗೇಂದ್ರ ಅವರು ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಯಾವ ರೀತಿ ಬೆಳವಣಿಗೆ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಒಂದ್ ಕಡೆಗೆ ರಾಜಕೀಯವಾಗಿ ಇದನ್ನೇ ಎದುರಿಸೋದು ಬೇರೆ, ಆದ್ರೆ ಸರ್ಕಾರ ಮತ್ತು ಆಡಳಿತಾತ್ಮಕ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರವಾಗತ್ತೆ. ಅದೇ ಪದೇ ಪದೇ ಇದೇ ವಿಚಾರವನ್ನ ಮುಂದಿಟ್ಟು ಸರ್ಕಾರದ ಇಮೇಜ್ ಅನ್ನ ಧಕ್ಕೆ ತರುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾರೆ. ಹೀಗಾಗಿ ನನ್ನಿಂದಾಗಿ ಸರ್ಕಾರದ ಇಮೇಜ್ಗೆ ಅಥವಾ ಪಕ್ಷದ ಇಮೇಜ್ಗೆ ಧಕ್ಕೆ ಆಗುತ್ತೆ ಬೇಡ, ಹೀಗಾಗಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತನ್ನ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಾಗೇಂದ್ರ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಅತ್ತ ಮುಖ್ಯಮಂತ್ರಿಗಳು ಕೂಡ ನಾಗೇಂದ್ರ ಅವರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನಿಮ್ಮ ಈ ಒಂದು ಆಫರ್ ಅನ್ನ ಅಥವಾ ಈ ಒಂದು ರಾಜೀನಾಮೆ ಪ್ರಸ್ತಾವನೆಯನ್ನ ಹೈಕಮಾಂಡ್ ಜೊತೆಗೆ ಕೂಡ ನಾನು ಮಾತನಾಡ್ತೀನಿ, ಯಾಕೆಂದ್ರೆ ಈ ಸಂಪುಟ ರಚನೆ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ನಿರ್ದಿಷ್ಟವಾದಂತ ಕೆಲವೊಂದಿಷ್ಟು ನಿಲುವನ್ನ ತೆಗೆದುಕೊಂಡಿತ್ತು. ಜೊತೆಗೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡುವಂತ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಅವ್ರದೇ ಆದಂತ ಒಂದು ನಿಲುವನ್ನ ತೆಗೆದುಕೊಂಡಿತ್ತು. ಹೀಗಾಗಿ ಹೈಕಮಾಂಡ್ ಜೊತೆ ಕೂಡ ಒಂದು ಚರ್ಚೆ ಮಾಡಿ ಅದಾದ ಬಳಿಕ ಈ ಬಗ್ಗೆ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ಕೈಗೊಳ್ತೀವಿ. ಜೊತೆಗೆ ನಿಮ್ಮ ಆಫರ್ ಸಂಬಂಧಪಟ್ಟಂತೆ ಕೂಡಲೇ ನಾಗೇಂದ್ರ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು
ಇದಕ್ಕೆ ಸಮ್ಮತಿಯನ್ನ ಪಡೆದ ಅನಂತರ ಮುಂದುವರಿಯೋಣ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ನಾಗೇಂದ್ರ ಅವರಿಗೆ ಹೇಳಿದ್ದಾರೆ. ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ನಾಗೇಂದ್ರ ರಾಜೀನಾಮೆ ನೀಡುವಂತ ಸಾಧ್ಯತೆ ದಟ್ಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಜೊತೆಗೆ ಸಿಎಂ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಕೂಡ ದೊಡ್ಡದಾಗಿ ಚರ್ಚೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಅತ್ತ ಬಿಜೆಪಿ ನಾಯಕರು ನಿರಂತರವಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ನಾಗೇಂದ್ರ ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕ ಅನ್ನುವಂತ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ಪ್ರತಿಮಾ. ಪ್ರಮೋದ್, ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇಡೀ ಕಲಾಪ ಬಲಿಯಾಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಬಹಳ ಬಲವಾಗಿ ವಾದ ಮಾಡಿದ್ರು. ಜೊತೆಗೆ ಅವರಿಗೆ ಸಂಪೂರ್ಣ ಬ್ಯಾಕಪ್ ಕೂಡ ಸಿಕ್ಕಿತ್ತು. ಎಲ್ಲರೂ ಕೂಡ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಸಂಪುಟದಲ್ಲೂ ಕೂಡ ಯಾರು ಯಾವುದೇ ರೀತಿಯಾದ ಹೊರಗೆ ಬಹಿರಂಗವಾಗಿ ಅಂಥ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ. ಆದರೆ ಒಳಗಡೆ ಒಳಸುಳಿ ಏನಿದೆ ಅಂಥದ್ದೇನಾದ್ರೂ ಒಂದು ಆಕ್ರೋಶ ಒಳಗಡೆನೂ ಕೇಳಿ ಬರ್ತಾ ಇತ್ತಾ ಇವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅದೇನಾದ್ರೂ ಇವರ ಈ ನಿರ್ಧಾರಕ್ಕೆ ಕಾರಣ ಆಯ್ತಾ ಹೇಗೆ ಅಂತ? ಪ್ರತಿಮಾ, ಒಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಈಗಾಗಲೇ ಸಂಪುಟದ ಬಂಡಾಯ ಒಂದ್ ಕಡೆ, ಪಕ್ಷದ ಹಿರಿಯ ನಾಯಕರ ಅಸಮಾಧಾನ ಮತ್ತೊಂದ್ ಕಡೆಗೆ, ಜೊತೆಗೆ ನಾಗೇಂದ್ರ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪಗಳು ಇನ್ನೊಂದ್ ಕಡೆಗೆ. ಇದೆಲ್ಲಾ ಕಾರಣಗಳಿಂದ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ತನ್ನದೇ ಆದಂತಹ ಒತ್ತಡಗಳು ಸೃಷ್ಟಿಯಾಗಿವೆ. ಈ ಒತ್ತಡದ ಕಾರಣಕ್ಕೋಸ್ಕರ ಅವರು ಕೂಡ ಒಂದು ನಿರ್ಧಾರವನ್ನ ಮಾಡಬೇಕಾಗತ್ತೆ. ಇನ್ನು ಪಕ್ಷದ ಒಳಗಿನ ಅನೇಕ ಹಿರಿಯ ನಾಯಕರು ಕೇಳ್ತಾ ಇರುವಂತಹ ಪ್ರಶ್ನೆ, ನಮ್ಮನ್ನ ಪಕ್ಷದಿಂದ ಕೈ ಬಿಟ್ರಿ, ಅಂತ ಸಂಪುಟದಿಂದ ಕೈ ಬಿಟ್ರಿ, ಹಾಗಾದ್ರೆ ಬೇರೆಯವ್ರನ್ನ ಹೇಗೆ ಸೇರಿಸ್ಕೊಂಡ್ರಿ, ಈ ಎಲ್ಲಾ ವಿಚಾರಗಳಿದ್ರು ಕೂಡ ಅವರನ್ನ ಹೇಗೆ ಡಿಫೆಂಡ್ ಮಾಡ್ತಿದ್ರಿ, ಈ ಎಲ್ಲಾ ಪ್ರಶ್ನೆಗಳನ್ನು ಸಹಜವಾಗಿ ಪಕ್ಷದ ಹೈಕಮಾಂಡ್ ಮುಂದೆ ಹಿರಿಯ ನಾಯಕರು ಕೇಳ್ತಾ ಇದ್ದಾರೆ. ಅತ್ತ ನಾಗೇಂದ್ರ ಅವ್ರು ಲೀಗಲಿ ಸರಿ ಇದ್ರು ಕೂಡ, ಟೆಕ್ನಿಕಲಿ ಸರಿ ಇದ್ರು ಕೂಡ, ರಾಜಕೀಯವಾಗಿ ಒಂದಿಷ್ಟು ಆರೋಪಗಳು ಬಂದಾಗ ಅಥವಾ ಎಥಿಕಲ್ ಕೋಡ್ಗಳು ಬಂದಾಗ, ನೈತಿಕ ವಿಚಾರಗಳು ಬಂದಾಗ ಸಹಜವಾಗಿ ರಾಜಕೀಯ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಹೀಗಾಗಿ ಇಂಥ ಪ್ರಶ್ನೆಗಳನ್ನ ಅಥವಾ ಪಕ್ಷವಾಗಿ ಅದಕ್ಕೆ ಉತ್ತರಿಸಿಕೊಡೋದು ಅಥವಾ ಪಕ್ಷವಾಗಿ ಅದರ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಳೋದು ಸಾಮಾಜಿಕ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಕಷ್ಟ ಸಾಧ್ಯವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಒಂದ್ ಕಡೆಗೆ ಸಿಬಿಐ ಚಾರ್ಜ್ ಶೀಟ್ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಅದೆಲ್ಲವೂ ಕೂಡ ನಿರಂತರವಾಗಿ ಬಿಜೆಪಿ ಅವರನ್ನ ಆರೋಪಿ ಅಥವಾ ಆರೋಪಿತರು ಅನ್ನುವಂತ ವಿಚಾರವನ್ನ ಜನರ ಮುಂದೆ ಮತ್ತೆ ಮತ್ತೆ ಹೇಳ್ತಾ ಇದೆ. ಅದನ್ನ ಡಿಫೆಂಡ್ ಮಾಡೋದು ಒಂದು ಭಾಗವಾಗಿದ್ರು ಕೂಡ ಅಷ್ಟು ಸಮರ್ಥವಾಗಿ ಸರ್ಕಾರ ನೈತಿಕ ಚೌಕಟ್ಟಿನಲ್ಲಿ ಉತ್ತರ ಕೊಡೋದಕ್ಕೆ ಅಷ್ಟು ಸಾಧ್ಯವಾಗಬಹುದು. ಜೊತೆಗೆ ಸರ್ಕಾರದ ಇನ್ನಿತರ ಆಡಳಿತಾತ್ಮಕ ವಿಚಾರ. ರೈಟ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ. ಇವತ್ತು ಸಂಜೆ ನಾಗೇಂದ್ರ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂತಹ ಒಲವು ತೋರಿದ್ದಾರೆ ಅನ್ನೋದಷ್ಟೇ ಅಲ್ಲ, ಇವತ್ತು ಸಂಜೆನೆ ರಾಜೀನಾಮೆಯನ್ನು ಕೊಡುವಂತಹ ಚಾನ್ಸಸ್ ಈಗ ಕಂಡು ಬರ್ತಾ ಇದೆ. ಟಿವಿ9 ಬ್ರೇಕ್ ಮಾಡ್ತಾ ಇರುವಂತಹ ಬಹಳ ಪ್ರಮುಖ ಸುದ್ದಿ, ವಿಪಕ್ಷಗಳ ವಿಪರೀತ ಒತ್ತಡ, ಆಕ್ರೋಶ, ಪ್ರತಿಭಟನೆ, ಪಾದಯಾತ್ರೆಯ ಪ್ಲಾನಿಂಗ್ ಪದೇ ಪದೇ ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ ಅಂತ ಹೇಳಿ ಸಚಿವ ನಾಗೇಂದ್ರ ತಮ್ಮ ಸಚಿವಗಿರಿಗೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧರಿಸಿದ್ದಷ್ಟೇ. ಇವತ್ತು ಸಂಜೆನೆ ಕೊಡ್ತಾರಾ? ಪ್ರಮೋದ್, ಇವತ್ತು ಸಂಜೆ ರಾಜೀನಾಮೆ ಕೊಡುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಅಂದ್ರೆ ಎಲ್ಲವೂ ಫೈನಲ್ ಆಗಿದೆಯಾ ಹೇಗೆ ಅಂತ? ಪ್ರಾಬಬಿಲಿಟಿ ಜಾಸ್ತಿ ಇದೆ ಪ್ರತಿಮಾ. ಯಾಕೆಂದ್ರೆ ಅಫ್ಕೋರ್ಸ್ ಹೈಕಮಾಂಡ್ ನಾಯಕರನ್ನ ಕೇಳ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ ಈ ಎಲ್ಲ ಪ್ರೋಸೆಸ್ ಗಳನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ನಾಯಕರು ದೆಹಲಿಗೆ ಹೋಗುವಂತ ಅವಶ್ಯಕತೆ ಏನಿಲ್ಲ. ಇಲ್ಲಿ ಮಾತನಾಡಿ ಇವತ್ತು ಸಂಜೆನೆ ರಾಜೀನಾಮೆ ಕೊಡ್ಬೋದು. ಅಂದ್ರೆ ನೇರವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಕಮ್ಯುನಿಕೇಟ್ ಆದ ಬಳಿಕ ಮತ್ತೆ ನಾಗೇಂದ್ರ ಅವರಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಫ್ಕೋರ್ಸ್ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇವತ್ತು ಸಂಜೆನೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇರುತ್ತೆ. ರಾಜ್ಯಪಾಲರ ಅವೈಲಬಿಲಿಟಿನೂ ಕೂಡ ನೋಡ್ತಾರೆ. ಅಫ್ಕೋರ್ಸ್ ರಾಜ್ಯಪಾಲರು ಇಲ್ಲದಂತ ಸಂದರ್ಭದಲ್ಲಿ ಅಥವಾ ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ಪತ್ರವನ್ನ ಕೊಡೋದು ಬೇರೆ ವಿಚಾರ. ಆದ್ರೆ ಮಂತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಂತ್ರಿ ಆದಂತವ್ರನ್ನ ಸಹಜವಾಗಿ ಲಿಖಿತ ರೂಪದಲ್ಲಿ ಅವರು ಖುದ್ದಾಗಿ ಹೋಗಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಆಗ ಕಾನೂನಾತ್ಮಕ ದೃಢೀಕರಣ ಜಾಸ್ತಿ ಇರುತ್ತೆ. ಇಲ್ಲವಾದಲ್ಲಿ ಸಹಜವಾಗಿ ಮತ್ತೆ ರಾಜ್ಯಪಾಲರವರನ್ನ ಕರೆದು ನೀವೇ ಕೊಟ್ಟಿದ್ದೀರಾ, ನಿಮ್ದೇ ಸೈನ್ ಅನ್ನುವಂಥ ಈ ತರ ವಿಚಾರಣೆಗಳಿರುತ್ತೆ. ಆದ್ರೆ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಅಂತಿಮವಾಗಿ ನಿರ್ಭರವಾಗಿರುವಂತದ್ದು ಅಥವಾ ಹೈಕಮಾಂಡ್ ನಿರ್ಧಾರದ ಮೇಲೆ. ಹೈಕಮಾಂಡ್ ಬಹುಶಃ ಇವತ್ತು ಒಪ್ಪಿಗೆ ಕೊಟ್ರೆ, ಅಂದ್ರೆ ಎಲ್ಲ ಬೆಳವಣಿಗೆಗಳಿಂದ ಪಕ್ಷಕ್ಕೆ ಏನಾಗ್ತಿದೆ ಅನ್ನುವಂಥದ್ದನ್ನ ಗಮನಕ್ಕೆ ತಂದು ಅದನ್ನ ಒಪ್ಪಿಗೆ ಕೊಟ್ರೆ ನಾಗೇಂದ್ರ ಅವರ ಆಫರ್ ಅನ್ನ ಹೈಕಮಾಂಡ್ ಮನ್ನಿಸುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೈಕಮಾಂಡ್ ಅವರನ್ನ ಈ ನಾಗೇಂದ್ರ ಇಟ್ಟಿರುವಂತಹ ಆಫರ್ ಅನ್ನ ಅವರೇನಾದ್ರೂ ಪರಿಗಣಿಸಿದ್ದೆ ಆದ್ರೆ ಬಹುಶಃ ಇವತ್ತು ಸಂಜೆ ರಾಜೀನಾಮೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ. ನಾಗೇಂದ್ರ ರಾಜೀನಾಮೆ ಇಂಗಿತಕ್ಕೆ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಮಾತನಾಡಿ ಈ ಬಗ್ಗೆ ಮತ್ತೆ ತಿಳಿಸ್ತೇನೆ ಅಂತ ತಿಳಿಸಿದ್ದಾರೆ. ಇದು ಸಚಿವ ನಾಗೇಂದ್ರಗೆ ಸಿಎಂ ಹೇಳಿರುವಂತಹ ಮಾತು. ಯಾವಾಗ ತಾನು ರಾಜೀನಾಮೆ ಕೊಡುವಂತಹ ಇಚ್ಛೆಯನ್ನ, ಇಂಗಿತವನ್ನ ದೂರವಾಣಿ ಕರೆ ಮಾಡಿ ನಾಗೇಂದ್ರ ವ್ಯಕ್ತಪಡಿಸಿದ್ರು ಸಿಎಂ ಬಳಿ, ಈ ಬಗ್ಗೆ ತಾನು ಹೈಕಮಾಂಡ್ ಜೊತೆ ಚರ್ಚಿಸಿ ಅವರ ನಿಲುವೇನು ಅನ್ನೋದನ್ನ ತಿಳಿಸೋದಾಗಿ ಸಿಎಂ ನುಡಿದಿದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ವಿವರಿಸ್ತಾ ಇದ್ರು. ಜೊತೆಗೆ ಸಚಿವ ಸ್ಥಾನಕ್ಕೆ ಇವತ್ತು ಸಂಜೆನೇ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದಕ್ಕೆ ಸಿಎಂ ಏನ್ ಹೇಳಿದ್ದಾರೆ, ಏನ್ ರಿಯಾಕ್ಟ್ ಮಾಡಿದ್ದಾರೆ ಅಂತ ಗಮನಿಸ್ತಾ ಹೋದ್ರೆ, ಹೈಕಮಾಂಡ್ ಜೊತೆ ಮಾತನಾಡಿ ಈ ಬಗ್ಗೆ ತಿಳಿಸ್ತೇನೆ. ಯಾಕಂದ್ರೆ ಸಂಪುಟಕ್ಕೆ ಅವರನ್ನ ಸೇರ್ಪಡೆ ಮಾಡಿಕೊಡುವಂತಹ ನಿಲುವು ನಿರ್ಧಾರ ಮಾಡಿದ್ದು ಹೈಕಮಾಂಡ್. ಹಲವು ಫ್ಯಾಕ್ಟರ್ಗಳನ್ನ ಗಮನದಲ್ಲಿಟ್ಕೊಂಡು ಅಂಥದ್ದೊಂದು ನಿರ್ಣಯಕ್ಕೆ ಬಂದಿರುತ್ತೆ. ಹಾಗಾಗಿ ಈಗ ರಾಜೀನಾಮೆಯಂತಹ ನಿರ್ಧಾರಕ್ಕೆ ಸಚಿವರು ಬಂದಿದ್ದಾರೆ ಅಂತಂದ್ರೆ
ಅದನ್ನ ಮುಂದೆ ಹೇಗೆ ತೆಗೆದುಕೊಂಡು ಹೋಗಬೇಕು, ಅದನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ನಿಲುವು ಪ್ರಮುಖ ಆಗುತ್ತೆ. ಪ್ರಮೋದ್, ತಾವು ಹೇಳ್ತಾ ಇದ್ರಿ ಸಿಎಂ ಹೈಕಮಾಂಡ್ ಜೊತೆ ಮಾತನಾಡಿ ತಿಳಿಸ್ತೀನಿ ಎಂದಿದ್ದಾರೆ ಅಂತಂದ್ರೆ ಇಲ್ಲಿ ಹೈಕಮಾಂಡ್ನದ್ದೇ ನಿರ್ಧಾರ ಆಗಿತ್ತು ಸಂಪುಟಕ್ಕೆ ಇವರನ್ನ ಸೇರ್ಪಡೆಗೊಳಿಸುವಂಥದ್ದು. ಈಗ ವಿಪಕ್ಷಗಳ ವಿರೋಧಕ್ಕೆ ಮಣಿದು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಆಗುವಂತ ಒಂದು ಸನ್ನಿವೇಶ. ಹಾಗಾಗಿ ಹೈಕಮಾಂಡ್ನ ನಿಲುವು ಇಲ್ಲಿ ಬಹಳ ಪ್ರಮುಖ ಆಗತ್ತಾ ಅಂತ? ಸಹಜವಾಗಿ, ಯಾಕೆಂದ್ರೆ ಈ ಒಂದು ಸಂಪುಟ ವಿಚಾರದಲ್ಲಿ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ನಾಗೇಂದ್ರ ಅವರನ್ನ ಸೇರ್ಪಡೆಗೆ ಒಪ್ಪಿಗೆ ಸೂಚಿಸಿತ್ತು. ಎಲ್ಲ ಪ್ರಕ್ರಿಯೆಗಳು ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಎಸ್ ಟಿ ಸಮುದಾಯದಿಂದ ಯಾರನ್ನ ತಗೋಬೇಕು, ಯಾರನ್ನ ತಗೋಬಾರ್ದು, ಎಲ್ಲ ವಿಚಾರಗಳು ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಥವಾ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಇದು ಬಂದಿದೆ. ಈ ಎಲ್ಲ ಪ್ರಕರಣಗಳು ಗೊತ್ತಿಲ್ಲ ಅಂತಲ್ಲ, ಹೈಕಮಾಂಡ್ ನಾಯಕರು ಅಥವಾ ಲೀಗಲ್ ಆಪ್ಷನ್ಸ್ ಅನ್ನ ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅಂತ ಹಿರಿಯ ವಕೀಲರ ಮೂಲಕ ನಾಗೇಂದ್ರ ಅವರ ಪ್ರಕರಣ ಅಂದ್ರೆ ಈ ವಾಲ್ಮೀಕಿ ನಿಗಮದ ಹಗರಣ ಇತ್ತು, ಆ ವಿಚಾರದಲ್ಲಿ ಒಂದು ಅಭಿಪ್ರಾಯವನ್ನ, ಕಾನೂನಾತ್ಮಕವಾದಂತಹ ಅಭಿಪ್ರಾಯವನ್ನ ಕೂಡ ಪಡೆದಿದ್ರು. ಹೀಗಾಗಿ ಕಾನೂನಾತ್ಮಕ ಅಭಿಪ್ರಾಯವನ್ನ ಆಧರಿಸಿ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಯಾವಾಗ ಅವರು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಬಿಜೆಪಿ ನಿರಂತರವಾಗಿ ರಾಜಕೀಯವಾಗಿ ಹೋರಾಟವನ್ನ ಆರಂಭಿಸಿತು. ವೆರಿ ಇಂಪಾರ್ಟೆಂಟ್ಲಿ ಅಥವಾ ಸಿಬಿಐ ಕೂಡ ಜೂನ್ 3ನೇ ತಾರೀಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಜೂನ್ 2ನೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆಯ ಮಾದರಿ ಅಥವಾ ಸಾರ್ವಜನಿಕರಿಗೆ ಮಾಹಿತಿ ನೀಡುವಂತ ಒಂದು ಪ್ರೆಸ್ ನೋಟ್ ಮಾದರಿಯ ಅಂಶಗಳನ್ನ ಬಹಿರಂಗಪಡಿಸಿ ನಾಗೇಂದ್ರ ಕೂಡ ಈ ಒಂದು ಪ್ರಕರಣದಲ್ಲಿದ್ದಾರೆ ಅನ್ನುವಂತ ಮಾಹಿತಿನ ಬಹಿರಂಗಪಡಿಸು. ಅಲ್ಲಿಗೆ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂತದ್ದು ಇದು ರಾಜಕೀಯ ಪ್ರೇರಿತವಾಗಿ ಮಾಡಲಾಗ್ತಿರುತ್ತೆ. ಮತ್ತೊಂದು ಕಡೆಗೆ ಬಿಜೆಪಿ ಹೇಳ್ತಾ ಇರುವಂತದ್ದು ಈಗಾಗಲೇ ಸಿಬಿಐ ಇದನ್ನ ಉಲ್ಲೇಖ ಮಾಡಿದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೀಗಾಗಿ ನೈತಿಕ ಚೌಕಟ್ಟಿನಲ್ಲಿ ರಾಜೀನಾಮೆ ಕೊಡಬೇಕು, ಜೊತೆಗೆ ಇನ್ನು ಪ್ರಕರಣ ಜೀವಂತವಾಗಿದೆ ಅನ್ನುವಂಥದ್ದು ಬಿಜೆಪಿ ಆರೋಪ. ಹೀಗಾಗಿ ಇದನ್ನ ಪೊಲಿಟಿಕಲಿ ಇನ್ನಷ್ಟು ಹೋರಾಟಗಳಾಗ್ತಾ ಇದೆ, ಪೊಲಿಟಿಕಲಿ ಕೂಡ ಇನ್ನಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ತೊಂದರೆಗಳಾಗುತ್ತೆ. ಜೊತೆಗೆ ಈ ಹೋರಾಟಗಳು ಮಾಡುವಂತಹ ಸಂದರ್ಭ, ಪಾದಯಾತ್ರೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಇದೇ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ. ಜೊತೆಗೆ ದಲಿತ ಸಮುದಾಯದ ಮೇಲೆ ಇಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಈಗಾಗಲೇ ತಕ್ಷಣಕ್ಕೆ ಹೇಳಕ್ಕಾಗ್ತಿದ್ರು ಕೂಡ ಕಾಲಾನಂತರದಲ್ಲಿ ಅಥವಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಎಲ್ಲಾ ವಿಚಾರಗಳು ಇನ್ನೂ ಜೀವಂತವಾಗಿರುವಂತಹ ಸಾಧ್ಯತೆ ಇರ್ತದೆ. ಜೊತೆಗೆ ಮತ್ತೆ ಇದೇ ವಿಚಾರವನ್ನ ಮುನ್ನೆಲೆಗೆ ಬರ್ತಾ ಇರುವಂತಲ್ಲಿ ದಲಿತ ಸಮುದಾಯ ಸೇರಿದಂತೆ ಸಾರ್ವಜನಿಕ ಸಮುದಾಯದಲ್ಲೂ ಕೂಡ ಒಂದು ಅಭಿಪ್ರಾಯ ಮೂಡುವಂತಹ ಸಾಧ್ಯತೆ ಇರುತ್ತೆ. ಈ ಎಲ್ಲಾ ಕಾರಣಗಳಿಗೋಸ್ಕರ ಒಂದು ರಾಜಕೀಯ ಕಾರಣ, ಒಂದು ಸರ್ಕಾರದ ಇಮೇಜು, ಮತ್ತೊಂದು ಆಡಳಿತಾತ್ಮಕವಾಗಿ ಮುಂದೆ ಇದೇ ವಿಚಾರಗಳು ಚರ್ಚೆ ಆದ್ರೆ ಸರ್ಕಾರದ ಸಾಧನೆಗಳು ಮುನ್ನೆಲೆಗೆ ಬರಲ್ಲ, ಸರ್ಕಾರದ ಸಾಧನೆಗಳು ಚರ್ಚೆ ಆಗಲ್ಲ. ಎಲ್ಲಾ ಕಾರಣಗಳಿಂದ ಇನ್ನಷ್ಟು ಜಾಸ್ತಿ ವಿಸ್ತರಣೆ ಮಾಡಿದ್ರೆ, ಇನ್ನಷ್ಟು ಪ್ರೊಲಾಂಗ್ ಮಾಡಿದ್ರೆ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ಬಹುಶಃ ರಾಜೀನಾಮೆಯನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತನಾಡಿದ್ದಾರೆ ನಾಗೇಂದ್ರ, ವಿವರವಾಗಿ ಹೇಳಿದ್ದಾರೆ ಏನೆಲ್ಲ ಸಮಸ್ಯೆಗಳಿದೆ, ಪ್ರಮುಖವಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಜೊತೆಗೆ ಕಳೆದ ಬಾರಿ ದಲಿತ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಕೈ ಹಿಡಿದಿತ್ತು, ಹೀಗಾಗಿ ಏನೆಲ್ಲ ಸಮಸ್ಯೆಗಳಾಗತ್ತೆ, ಈಗ ಮತ್ತೆ ಇದೇ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ದಲಿತ ಸಮುದಾಯದ ನಮ್ಮಿಂದ ದೂರವಾಗುವಂತಹ ಸಾಧ್ಯತೆ ಇದೆ, ಆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರನ್ನ ಹಿಡಿದಿಟ್ಕೊಳ್ಬೇಕಂತ ಜವಾಬ್ದಾರಿ ಇದೆ. ಎಲ್ಲ ಕಾರಣಗಳಿಗೋಸ್ಕರ ಈ ರಾಜೀನಾಮೆನ ನಾವು ಪ್ರಸ್ತಾವನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಅಂತಿಮವಾಗಿ ಹೈಕಮಾಂಡ್ ಮಾಹಿತಿ ಕೊಟ್ಟು ಅದಾದ ಬಳಿಕ ರಾಜೀನಾಮೆ ಪ್ರಕ್ರಿಯೆ ಮುಂದುವರಿಸುವಂತಹ ಸಾಧ್ಯತೆ ಇರುತ್ತೆ. ಪ್ರತಿಮಾ. ಪ್ರಮೋದ್, ಸದನದ ಸಂದರ್ಭದಲ್ಲಿ ಆದಂತಹ ಗದ್ದಲ ನೋಡಿದ್ವಿ. ಆಗ ಬಹಳ ದೃಢವಾಗಿದ್ದಂತಹ ನಿಲುವು, ಸುದ್ದಿಗೋಷ್ಠಿಯನ್ನು ನಡೆಸಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಆಗ್ತದೆ ಅಂತ ಅನ್ನುವಂತಹ ಅವರ ಹೇಳಿಕೆಗಳು, ಜೊತೆಗೆ ತಾನು ಕ್ಲಿಯರ್ ಆಗಿದ್ದೀನಿ, ತನ್ನ ಮೇಲೆ ಇಂತಹದೊಂದು ಆಪಾದನೆ ಬರೋದು ಯಾಕೆ ಅನ್ನುವಂಥ ಅವರ ಮಾತುಗಳು, ಇದೆಲ್ಲವನ್ನ ಗಮನಿಸ್ತಾ ಇದ್ದಾಗ ಈಗ ಏಕಾಏಕಿ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ತಾರೆ ಅಂತಂದ್ರೆ ರಾಜಕೀಯವಾಗಷ್ಟೇ ಅಲ್ಲ, ಟೆಕ್ನಿಕಲಿ ಏನಾದರೂ ಅವರಿಗೆ ತೊಡಕುಗಳು ಬರುವ ದಿನಗಳಲ್ಲಿ ಆಗುವಂಥ ಸಂಭವ ಇದೆಯಾ? ಅದನ್ನು ಊಹಿಸಿ ಏನಾದರೂ ಇಂತಹ ನಿರ್ಧಾರಕ್ಕೆ ಬರ್ತಿದ್ದಾರೆ ಹೇಗೆ ಅಂತ? ಈ ಆಯಾಮವನ್ನ ಖಂಡಿತವಾಗ್ಲೂ ಅಲ್ಲಗಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈಗಾಗಲೇ ಇಡೀ ಚಾರ್ಜ್ ಶೀಟ್ ಆಗಿದೆ. ಮತ್ತೊಂದು ಕಡೆಗೆ ಸಿಬಿಐ ಕೂಡ ರೈಟ್ ಪ್ರಮೋದ್, ಈ ಬಗ್ಗೆ ಡೀಟೇಲ್ಸ್ ಪಡಿತೀನಿ. ಹೈಕಮಾಂಡ್ ಸೂಚಿಸ್ತಾ ಇದ್ದಂತೆ ಇವತ್ತು ಸಂಜೆಯೇ ನಾಗೇಂದ್ರ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿದೆ. ಸಿಎಂ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ ನಾಗೇಂದ್ರ, ಹೈಕಮಾಂಡ್ ಜೊತೆ ಮಾತನಾಡಿ ತಿಳಿಸ್ತೀನಿ ಅಂತ ಹೇಳಿ ಸಿಎಂ ತಿಳಿಸಿದ್ದಾರೆ. ಸುಮಾರು 15 ನಿಮಿಷ ಸಿಎಂ ಡಿಕೆಶಿ ಮತ್ತು ನಾಗೇಂದ್ರ ಅವರ ಮಾತುಕತೆ ನಡೆದದ್ದು. ಹೈಕಮಾಂಡ್ ಏನ್ ಹೇಳುತ್ತೆ, ಅದೇನು ಸೂಚನೆ ಕೊಡುತ್ತೆ, ಆ ಸೂಚನೆ ಸಿಗ್ತಾ ಇದ್ದಂತೆ ಇವತ್ತು ಸಂಜೆನೆ ನಾಗೇಂದ್ರ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳಿದೆಯಾ? ಫೋನ್ನಲ್ಲಿ ಮಾತುಕತೆ ಆಗಿದೆ, 15 ನಿಮಿಷಗಳ ಮಾತುಕತೆ. ಆ ಮಾತುಕತೆಯ ವೇಳೆ ಸಿಎಂ ಹೇಳಿರೋದಷ್ಟೇ, ನಾನು ಹೈಕಮಾಂಡ್ ಜೊತೆ ಮಾತನಾಡಿ ನಿನಗೆ ತಿಳಿಸ್ತೀವಿ ಅಂತ. ಹಾಗಿದ್ರೆ ಹೈಕಮಾಂಡ್ನ ಸಿಗ್ನಲ್ ಸಿಗ್ತಾ ಇದ್ದಂತೆ, ಸೂಚನೆ ಸಿಗ್ತಾ ಇದ್ದಂತೆ ಸಂಜೆನೆ ರಾಜೀನಾಮೆ ಕೊಡ್ತಾರಾ? ಪ್ರಮೋದ್ ವಿವರಿಸ್ತಾ ಇದ್ರು. ಪ್ರಮೋದ್, ತಾವು ಹೇಳ್ತಾ ಇದ್ರಿ ಈ ಟೆಕ್ನಿಕಲ್ ವಿಚಾರ ಅದೇನಾದರೂ ಇವರಿಗೆ ಸಮಸ್ಯೆಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತ. ಈಗ ಹೈಕಮಾಂಡ್ ಸೂಚನೆ ಕೊಟ್ಟರೆ ಇವತ್ತೇ ರಾಜೀನಾಮೆ ಫಿಕ್ಸ್ ಆಗಿದ್ರೆ ಬಹುತೇಕ ನಿಗದಿ ಆಗಿದೆ ಪ್ರತಿಮಾ. ಬಹುತೇಕ ರಾಜೀನಾಮೆ ಕೊಡೋದು ಬಹುತೇಕ ಪಕ್ಕ. ನನ್ನ ಪ್ರಕ್ರಿಯೆ ಮಾತ್ರ ಬಾಕಿ ಇದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈ ವಿಚಾರ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ, ಹೈಕಮಾಂಡ್ ಜೊತೆಗೆ ಮಾತನಾಡಿದಾಗ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಪ್ರಸ್ತಾವನೆ ಕೂಡ ಆಗಿದೆ. ಹೈಕಮಾಂಡ್ ನಾಯಕರು ಕೂಡ ಇನ್ನೇನು ಕೆಲವು ಹೊತ್ತಿನಲ್ಲಿ ಗಮನಕ್ಕೆ ತಂದಿರ್ತಾರೆ. ಬಹುಶಃ ಇಷ್ಟೊತ್ತಿಗಾಗಲೇ ತಂದಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲಾ ವಿಚಾರಗಳು ಸಹಜವಾಗಿ ನಿನ್ನೆಯೂ ಕೂಡ ಒಂದು ಚರ್ಚೆ ಆಗಿದೆ. ಈ ಬೆಳವಣಿಗೆ ಎಲ್ಲ ನಿನ್ನೆಯೂ ಕೂಡ ಪಕ್ಷದ ವಲಯದಲ್ಲಿ, ಸರ್ಕಾರದ ವಲಯದಲ್ಲಿ, ಮುಖ್ಯಮಂತ್ರಿಗಳ ಲೆವೆಲ್ ಖಂಡಿತ ಚರ್ಚೆ ಆಗಿದೆ. ಅದಾದ ಬಳಿಕ
ಇದೆಲ್ಲವೂ ಕೂಡ ಈಗ ನಮಗೆ ಮಾಹಿತಿ ಏನು ಸಿಗ್ತಾ ಇದೆ, ಇದೆಲ್ಲವೂ ಕೂಡ ಆ ನಂತರದ ಬೆಳವಣಿಗೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಹೀಗಾಗಿ ಹೈಕಮಾಂಡ್ ಈ ಬಗ್ಗೆ ಯಾವ ರೀತಿ ನಿರ್ಧಾರಗಳನ್ನ ಮಾಡುತ್ತೆ, ಜೊತೆಗೆ ಏನೆಲ್ಲ ಚರ್ಚೆಗಳಾಗುತ್ತೆ ಮುಂದೆ ಅಂದ್ರೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಈ ವಿಷಯ ಬೆಳೀತಾ ಹೋದ್ರೆ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮುಜುಗರ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ಸಿಬಿಐ ಕೂಡ ಚಾರ್ಜ್ ಶೀಟ್ ಆಗಿರುವಂತಲ್ಲಿ ಮುಂದೆ ಪ್ರಾಸಿಕ್ಯೂಷನ್ಸ್ಗೆ ಒಪ್ಪಿಗೆ ಸಿಕ್ಕರೆ ಆಗ ಇನ್ನಷ್ಟು ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತಹ ಸಾಧ್ಯತೆ ಇರುತ್ತೆ. ಎಲ್ಲಾ ಕಾರಣಗಳಿಗೋಸ್ಕರ ಒಂದು ಕಾನೂನಾತ್ಮಕ ಹೋರಾಟ ಒಂದು ಭಾಗ, ಈಗಾಗಲೇ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿದೆ ಅದನ್ನು ಕೂಡ ಹುಡುಕುವಂತ ಪ್ರಯತ್ನವನ್ನ ನಾಗೇಂದ್ರ ಮಾಡ್ತಿದ್ದಾರೆ. ಆದ್ರೆ ಪೊಲಿಟಿಕಲಿ ಇನ್ನಷ್ಟು ಡ್ಯಾಮೇಜ್ ಆಗೋಕ್ಕಿಂತ ಮೊದಲೇ ಈ ಬಗ್ಗೆ ಸೂಕ್ತವಾದ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗ್ತಾ ಇರುವಂತೆ ಕಾಣ್ತಾ ಇದೆ. ಹೀಗಾಗಿ ಇವತ್ತೇ ಬಹುಶಃ ರಾಜೀನಾಮೆ ಪ್ರಕ್ರಿಯೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.